ಇದು ಎಪಿಎಂಸಿ ಆವರಣವಲ್ಲ, ದಾಂಡೇಲಿ ನಗರದ ಹಳೆ ನಗರಸಭೆಯ ಮೈದಾನ. ಬಿಡಾಡಿ ದನಕರುಗಳ ನಿಯಂತ್ರಣಕ್ಕೆ ಸೂಕ್ತ ಕ್ರಮ, ನಗರಸಭೆಯ ಪೌರಾಯುಕ್ತ ವಿವೇಕ್ ಬನ್ನೆ. ಅಂದ ಹಾಗೆ ಇದು ಎಪಿಎಂಸಿ ಆವರಣ ಅಂದುಕೊಂಡಿರಾ? ಅಂದ್ಕೊಂಡ್ರೂ ತಪ್ಪೇನಿಲ್ಲ ಬಿಡಿ. ಎಪಿಎಂಸಿ ಆವರಣದ ರೀತಿಯಲ್ಲಿ ಇದು ಕಾಣುತ್ತಿರುವುದಂತೂ ಸತ್ಯ. ಅಂದ ಹಾಗೆ ಈ ದೃಶ್ಯ ದಾಂಡೇಲಿ ನಗರದ ಹಳೆ ನಗರಸಭೆಯ ಮೈದಾನದ್ದಾಗಿದೆ. ಒಂದು ಕಾಲದಲ್ಲಿ ಕೈಗಾರಿಕಾ ನಗರಿ ಎಂಬ ಹಿರಿಮೆಯನ್ನು ಹೊಂದಿದ್ದ ದಾಂಡೇಲಿ ಇತ್ತೀಚಿನ ಕೆಲವು ವರ್ಷಗಳಿಂದ ಪ್ರವಾಸಿ ನಗರವಾಗಿಯೂ ತನ್ನ ಮೆರುಗನ್ನು ಹೆಚ್ಚಿಸಿಕೊಂಡಿದೆ. ಜಾಗತಿಕ ಮಟ್ಟದಲ್ಲಿ ತನ್ನದೇ ಆದ ಛಾಪನ್ನು ಹೊಂದಿರುವ ದಾಂಡೇಲಿ ನಗರ ಇತ್ತೀಚಿನ ಕೆಲವು ವರ್ಷಗಳಿಂದ ಬಿಡಾಡಿ ದನಕರುಗಳಿಗೆ ಆಶ್ರಯ ನಗರ ಎಂಬ ಅಪಖ್ಯಾತಿಗೂ ಪಾತ್ರವಾಗಿರುವುದು ಮಾತ್ರ ದುಃಖಕರ ಸಂಗತಿ. ದಾಂಡೇಲಿ ನಗರದಲ್ಲಿ ಎಲ್ಲಿ ನೋಡಿದರೂ ಬಿಡಾಡಿ ದನಕರುಗಳ ಸಂಖ್ಯೆ ಮಾತ್ರ ಲೆಕ್ಕಕ್ಕೆ ಸಿಗಲಾರದಷ್ಟು ಏರಿಕೆಯಾಗತೊಡಗಿದೆ. ನಗರದ ಪ್ರಮುಖ ರಸ್ತೆಗಳಲ್ಲಿ ಅತ್ತಿಂದಿತ್ತ ಓಡಾಡುತ್ತಾ ಹಾಗೂ ರಸ್ತೆ ಮಧ್ಯೆ ಮಲಗಿ ಸುಗಮ ವಾಹನ ಸಂಚಾರಕ್ಕೆ ಅಡಚಣೆಯಾಗುತ್ತಿರುವುದು ದಾಂಡೇಲಿ ನಗರದ ನಿತ್ಯದ ಬವಣೆಯಾಗಿದೆ. ಹಳೆ ನಗರಸಭೆಯ ಮೈದಾನವಂತೂ ಸ್ವಾತಂತ್ರ್ಯ ದಿನಾಚರಣೆ ಮತ್ತು ಗಣರಾಜ್ಯೋತ್ಸವ ಹಾಗೂ ನವರಾತ್ರಿ ಉತ್ಸವ ಮತ್ತು ಇನ್ನಿತರ ಕಾರ್ಯಕ್ರಮಗಳು ನಡೆಯುವ ದಿನಗಳನ್ನು ಹೊರತುಪಡಿಸಿ ಮಿಕ್ಕ ವರ್ಷ ಪೂರ್ತಿ ಬಿಡಾಡಿ ದನಕರುಗಳಿಗೆ ಆಶ್ರಯ ತಾಣವಾಗಿ ಮಾರ್ಪಟ್ಟಿದೆ. ಬಿಡಾಡಿ ದನಕರುಗಳ ನಿಯಂತ್ರಣಕ್ಕೆ ನಗರಸಭೆ ಸಾಕಷ್ಟು ಅಗತ್ಯ ಕ್ರಮವನ್ನು ಕೈಗೊಂಡರೂ ಇವುಗಳ ಸಂಖ್ಯೆ ಮಾತ್ರ ಇಳಿಕೆ ಕಾಣದೇ ಇರುವುದು ಸೋಜಿಗವಲ್ಲದೆ ಇನ್ನೇನು. ಬಿಡಾಡಿ ದನಕರುಗಳಿಂದ ನಗರದ ಜನತೆಗೆ, ವಿಶೇಷವಾಗಿ ಸುಗಮ ವಾಹನ ಸಂಚಾರಕ್ಕೆ, ಸ್ವಚ್ಛತೆಗೆ ತೀವ್ರ ತೊಂದರೆಯಾಗುತ್ತಿದೆ. ಬಿಡಾಡಿ ದನಕರುಗಳ ನಿಯಂತ್ರಣಕ್ಕೆ ನಗರಸಭೆ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಲ್ಲಿ ಮಾತ್ರ ಬಿಡಾಡಿ ದನಕರುಗಳ ನಿಯಂತ್ರಣ ತಕ್ಕ ಮಟ್ಟಿಗಾದರೂ ಆಗಬಹುದು ಎಂಬ ನಿರೀಕ್ಷೆ ನಗರದ ಜನತೆಯದ್ದಾಗಿದೆ. ಬಿಡಾಡಿ ದನಕರುಗಳ ನಿಯಂತ್ರಣಕ್ಕೆ ಸಂಬಂಧಪಟ್ಟಂತೆ ಇಂದು ಮಂಗಳವಾರ ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ಮಾಧ್ಯಮದ ಪ್ರಶ್ನೆಗೆ ಉತ್ತರಿಸಿ ಮಾತನಾಡಿದ ನಗರಸಭೆಯ ಪೌರಾಯುಕ್ತರಾದ ವಿವೇಕ್ ಬನ್ನೆ ಅವರು, ಈಗಾಗಲೇ ಬಿಡಾಡಿ ದನಕರುಗಳ ನಿಯಂತ್ರಣಕ್ಕೆ ಸಾಕಷ್ಟು ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ತಮ್ಮ ಜಾನುವಾರುಗಳನ್ನು ರಸ್ತೆಗೆ ಬಿಡದಂತೆ ಮಾಧ್ಯಮದ ಮೂಲಕ, ಧ್ವನಿವರ್ಧಕದ ಮೂಲಕ ಜನಜಾಗೃತಿಯನ್ನು ಮೂಡಿಸುವ ಕಾರ್ಯ ಮಾಡಲಾಗಿದೆ. ಕೆಲ ತಿಂಗಳ ಹಿಂದೆ ದುಸಗಿಯ ಗೋಶಾಲೆಗೆ ಇಲ್ಲಿಯ ಬಿಡಾಡಿ ದನಕರುಗಳನ್ನು ರವಾನಿಸಲಾಗಿದೆ. ವಾರದೊಳಗಡೆ ಬಿಡಾಡಿ ದನಕರುಗಳನ್ನು ಅದರ ಮಾಲಕರು ಕಟ್ಟಿ ಸಾಕಲು ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕು. ಒಂದು ವೇಳೆ ಕ್ರಮ ಕೈಗೊಳ್ಳದೆ ರಸ್ತೆ ಬದಿಗೆ ಬಿಟ್ಟಲ್ಲಿ ಅಂತಹ ಬಿಡಾಡಿ ದನಕರುಗಳನ್ನು ವಶಕ್ಕೆ ಪಡೆದು ದುಸಗಿಯ ಗೋಶಾಲೆಗೆ ಇಲ್ಲವೇ ಹಾವೇರಿಯ ಗೋಶಾಲೆಗೆ ರವಾನಿಸುವ ಕಾರ್ಯ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ. ಈ ನಿಟ್ಟಿನಲ್ಲಿ ಬಿಡಾಡಿ ದನಕರುಗಳ ಮಾಲಕರು ನಗರಸಭೆಯ ಜೊತೆ ಕೈ ಜೋಡಿಸಬೇಕೆಂದು ಕರೆ ನೀಡಿದ್ದಾರೆ. ಸರ್ ನಮಸ್ತೆ. ನಮ್ಮ ದಾಂಡೇಲಿ ನಗರಸಭೆಯ ಹಳೆ ನಗರಸಭೆಯ ಮೈದಾನ APMC ಯಾರ್ಡ್ ಆಗಿ ಪರಿವರ್ತನೆ ಆಗುವ ರೀತಿಯಲ್ಲಿ ಇರುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ. ಅಂದರೆ APMCಯಲ್ಲಿ ಹೇಗೆ ದನಕರುಗಳ ಮಾರಾಟ ಪ್ರಕ್ರಿಯೆ, ಜಾನುವಾರುಗಳ ಮಾರಾಟ ಪ್ರಕ್ರಿಯೆ ನಡೆಯುತ್ತದೋ ಅದಕ್ಕಿಂತಲೂ ವಿಭಿನ್ನ ರೀತಿಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಹಳೆ ನಗರಸಭೆಯ ಮೈದಾನದಲ್ಲಿ ಬಿಡಾಡಿ ದನಕರುಗಳು ತಮ್ಮ ಆಶ್ರಯ ತಾಣವನ್ನಾಗಿಸಿಕೊಂಡಿದೆ. ಸಾಕಷ್ಟು ಸಂಖ್ಯೆಯಲ್ಲಿ 50-60ಕ್ಕಿಂತಲೂ ಹೆಚ್ಚಿನ ದನಕರುಗಳು. ಸರ್, ಏನಾದರೂ ಈ ಬಗ್ಗೆ ಕ್ರಮವನ್ನು ಕೈಗೊಳ್ಳಬೇಕು ಅಂತ, ಜೊತೆಗೆ ಒಂದು ಆ ಪ್ರಾಣಿಗಳ ಮೇಲೆ ಇರುವಂತಹ ಕಾಳಜಿಯಿಂದ ನಾವು ಹೇಳುವಂಥದ್ದು, ಇಷ್ಟೆಲ್ಲ ದನಕರುಗಳು ಆ ಅವುಗಳ ಮೇಲೆ ಅಟ್ಯಾಕ್ ಮಾಡುವಂಥದ್ದನ್ನು ನಾವು ನೋಡ್ತೀವಿ. ವಾಹನ ಅಪಘಾತಕ್ಕೆ ಒಳಗಾಗಿ ಅವುಗಳಿಗೂ ತೊಂದರೆ, ಈ ಕಡೆ ಸವಾರರಿಗೂ ತೊಂದರೆ ಅನ್ನುವ ರೀತಿಯಲ್ಲಿದೆ. ಸರ್, ಯಾರಾದರೂ ಇದು ಅಲ್ಲಿ ಇಲ್ಲಿ ಬಿದ್ದು ಸಾಯುವುದಕ್ಕಿಂತ ದಾಂಡೇಲಿ ಸುತ್ತಮುತ್ತಲ ಹಳ್ಳಿಗಳ ಜನರು, ರೈತಾಪಿ ಜನರು ಇದನ್ನು ತಗೊಂಡು ಹೋಗೋದೇ ಉತ್ತಮ ಅಂತ ಅನಿಸ್ತದೆ. ಈಗ ನಮ್ಮ ಒಂದು ಮಾಹಿತಿಯ ಪ್ರಕಾರ ಅದರಲ್ಲಿ ಸಾಕಷ್ಟು ಬೀದಿ ದನಗಳು ಇದೆ ಅಂತ ನಾವು ಭಾವಿಸಿದ್ವಿ. ಕಳೆದ 2-3 ಬಾರಿ ನಿಮ್ಮ ಒಂದು ಚಾನೆಲ್ನಲ್ಲಿ ಬಂದಿರತಕ್ಕಂಥ ನ್ಯೂಸನ್ನು ಒಂದು ಗಣನೆಗೆ ತೆಗೆದುಕೊಂಡು ನಾವು ಭಾಳಷ್ಟು ಪ್ರಕಟಣೆಯನ್ನು ಹೊರಡಿಸಿ, ನೋಟಿಸ್ ಕೂಡ ಇಶ್ಯೂ ಮಾಡಿ ನಾವು ದುಸ್ಕಿಯ ಒಂದು ಗೋಶಾಲೆಗೆ ಶಿಫ್ಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ವಿ. ಆದರೆ ಆದಾಗ್ಯೂ ಕೂಡ ಬೀದಿ ದನಗಳ ಸಂಖ್ಯೆ ಕಡಿಮೆ ಆಗಿಲ್ಲ. ಆದರೆ ಒಂದು ಮಾಹಿತಿಯ ಪ್ರಕಾರ, ನಮಗೆ ಬಂದಿರತಕ್ಕಂಥ ಒಂದು ಮಾಹಿತಿಯ ಪ್ರಕಾರ ಅದು ಹೆಚ್ಚಿನ ಸಂಖ್ಯೆಯಲ್ಲಿ ಸಾಕು ದನಗಳಿದೆ ಅಂತ. ಅಂದರೆ ದಾಂಡೇಲಿ ಊರವರು ಇರ್ತಕ್ಕಂಥವ್ರು, ಸುತ್ತಮುತ್ತಿನ ಜನ ಇರ್ತಕ್ಕಂಥವ್ರು
ತಮ್ಮ ದನಗಳನ್ನು ತಮ್ಮ ಮನೆಯಲ್ಲಿ ಸಾಕದೆ ರಸ್ತೆಯಲ್ಲಿ ಬಿಟ್ಬಿಡ್ತಾರೆ ಅಂತ ಒಂದು ಇದು ಜಾಸ್ತಿ ಇರೋದ್ರಿಂದ ಈ ವಿಚಾರದ ಕುರಿತು ನಾವು ವೆಟರ್ನರಿ ಡಿಪಾರ್ಟ್ಮೆಂಟ್ನ ಒಬ್ಬ ಡಾಕ್ಟರ್ಗೆ ನಾವು ಕಮ್ಯುನಿಕೇಟ್ ಕೂಡ ಮಾಡಿದ್ದೇವೆ. ಮಾನ್ಯ ತಹಶೀಲ್ದಾರ್ ಅಧ್ಯಕ್ಷತೆಯಲ್ಲಿ 2 ಸಲ ಮೀಟಿಂಗನ್ನು ಮಾಡಿ ಕೂಡ ಅವರಿಗೆ ಡೈರೆಕ್ಷನ್ಸ್ ಕೊಟ್ಟಿದ್ದೇವೆ. ಯಾವ ಸಾಕು ದನಗಳಿದೆ ಅದಕ್ಕೆ ಟ್ಯಾಗ್ ಮಾಡಿ ಅಂತ ಕಿವಿಗೆ. ಮತ್ತು ಸಾಕು ದನಗಳು ಅಲ್ಲದೆ ಇರ್ತಕ್ಕಂಥದ್ದನ್ನು ಸ್ವಲ್ಪ ಐಡೆಂಟಿಫೈ ಮಾಡೋದು ನಮಗೆ ಕಷ್ಟ ಆಗ್ತಾಯಿದೆ ಒಂದು. ಆಮೇಲೆ ಈಗ ಮೊನ್ನೆ ಒಂದು 4-5 ದಿನಗಳ ಹಿಂದೆ ಒಂದು ಪತ್ರಿಕಾ ಪ್ರಕಟಣೆಯನ್ನು ಕೂಡ ನಾವು ಕೊಟ್ಟಿದ್ದೇವೆ. ನಿಮ್ಮ ಚಾನೆಲ್ಗಳಲ್ಲೂ ಕೂಡ ಅದು ಬಂದಿದೆ. ಇನ್ನು 1 ವಾರದಲ್ಲಿ ಯಾರು ಬೀದಿ ದನಗಳನ್ನು ತೆಗೆದುಕೊಂಡು ಮನೆಗೆ ಸಾಕು ದನಗಳನ್ನು ತೆಗೆದುಕೊಂಡು ಮನೆಯಲ್ಲಿ ಸಾಕೋದಿಲ್ಲೋ ಅದನ್ನು ನಾವು ಬೀದಿ ದನಗಳಂತಲೇ ಪರಿಗಣಿಸಿ ಅದನ್ನು ನಾವು ನಿಯಮಾನುಸಾರ ನಮ್ಮ ಕಾಯ್ದೆಯ ಪ್ರಕಾರ ಕ್ರಮ ವಹಿಸ್ತೇವೆ ಅಂತ ಒಂದು ಸ್ಟೇಟ್ಮೆಂಟನ್ನು ಕೂಡ ಕೊಟ್ಟಿದ್ದೇವೆ. ಸೊ ಇನ್ನು ಕೆಲವೇ ದಿನಗಳಲ್ಲಿ ನಾವು ಇನ್ ಕೇಸ್ ಅವರು ತೊಗೊಂಡು ಹೋಗಿಲ್ಲ ಅಂತ ಹೇಳಿದರೆ ಎಲ್ಲ ದನಗಳನ್ನ ಬೀದಿ ದನಗಳಂತ ನಾವು ಪರಿಗಣಿಸಿ ಅದನ್ನು ಶಿಫ್ಟ್ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ಟ್ಯಾಗ್ ಹಾಕದೇ ಇರಲಿ, ರಸ್ತೆಯಲ್ಲಿ ಕಂಡುಬರುವಂಥ ಯಾವುದೇ ಜಾನುವಾರುಗಳನ್ನು ನೀವು ವಶಕ್ಕೆ ಪಡೆದು ಅದನ್ನು ಗೋಶಾಲೆಗೆ ಹಸ್ತಾಂತರಿಸುವ ಪ್ರಕ್ರಿಯೆಯನ್ನು ಮಾಡ್ತೀರಿ.